ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ವಿಷ್ಣುವಿನ ಹತ್ರ ಇರುವ ಸುದರ್ಶನ ಚಕ್ರದ ಬಗ್ಗೆ ಕೇಳಿರ್ತೀರಾ. ಆ ಚಕ್ರ ಮೊದಲು ಯಾರ ಹತ್ರ ಇತ್ತು, ಅದನ್ನ ಯಾರು ಯಾರಿಗೆ ಕೊಟ್ಟದ್ದು ಮತ್ತು ಅದರ ಮಹಿಮೆ ಏನು ಅಂತ ನಿಮ್ಗೇನಾದ್ರೂ ಗೊತ್ತಾ? ಬನ್ನಿ, ಇವತ್ತು ಆ ಚಕ್ರದ ಮಹಿಮೆ ಏನು ಅಂತ ನೋಡೋಣ. ವಿಷ್ಣುವಿನ ಕೈಯಲ್ಲಿರುವ ಸುದರ್ಶನ ಚಕ್ರ ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದೆ ಅಂತ ತಮಗೆಲ್ಲ ತಿಳಿದೇ ಇದೆ. ಒಮ್ಮೆ ಇದನ್ನ ಯಾರ ಮೇಲಾದ್ರೂ ಪ್ರಯೋಗ ಮಾಡಿದ್ರೆ ಅದು ಅವರನ್ನು ಸಂಹಾರ ಮಾಡದೆ ಹಿಂದಕ್ಕೆ ಬರೋದಿಲ್ವಂತೆ. ಚಕ್ರವನ್ನ ಸಣ್ಣ ಮತ್ತು ಅತ್ಯಂತ ದೋಷರಹಿತ ಆಯುಧ ಅಂತ ಇಲ್ಲಿ ಪರಿಗಣಿಸಲಾಗಿದೆ. ಎಲ್ಲ ದೇವತೆಗಳು ತಮ್ಮದೇ ಆದ ಪ್ರತ್ಯೇಕ ಚಕ್ರಗಳನ್ನು ಹೊಂದಿದ್ರಂತೆ. ಶಂಕರನ ಚಕ್ರವನ್ನು ಭವ ಅಂತಾನು, ವಿಷ್ಣುವಿನ ಚಕ್ರವನ್ನು ಕಾಂತಚಕ್ರ ಅಂತಾನು ಮತ್ತು ದೇವಿಯ ಚಕ್ರವನ್ನು ಮೃತ್ಯುಮಂಜರಿ ಅಂತ ಕರೆಯಲಾಗ್ತಾ ಇತ್ತು. ಸುದರ್ಶನ ಚಕ್ರದ ಹೆಸರು ಕೃಷ್ಣನ ಹೆಸರಿನೊಂದಿಗೆ ಬೇರ್ಪಡಿಸಲಾಗದಂತಹ ಸಂಬಂಧ ಹೊಂದಿದೆ. ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಹೊಂದಿದ್ದ. ಆ ಸಮಯದಲ್ಲಿ ಎಲ್ಲಾ ಶತ್ರುಗಳು ಹೆದರ್ತಾ ಇದ್ರಂತೆ. ಇದು ಅತ್ಯಂತ ಅಪಾಯಕಾರಿ ಆಯುಧವಾಗಿದ್ದು, ಇದನ್ನ ಒಮ್ಮೆ ಬಳಸಿದರೆ ಅದು ಶತ್ರುಗಳನ್ನು ನಾಶ ಮಾಡದೆ ಹಿಂದಕ್ಕೆ ಬರ್ತಿರಲಿಲ್ಲ. ಈ ಅಸ್ತ್ರವನ್ನು ಯಾವುದೇ ರೀತಿಯಲ್ಲಿ ನಿಲ್ಲಿಸುವುದು ಅಸಾಧ್ಯವಾಗಿತ್ತು. ಪರಶುರಾಮನಿಂದ ಸುದರ್ಶನ ಚಕ್ರವನ್ನು ಪಡೆದ ನಂತರ ಶ್ರೀಕೃಷ್ಣನ ಶಕ್ತಿಯು ಹೆಚ್ಚಾಯಿತು. ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಪಡೆದ ನಂತರ ಯಾದವರ ಸಂತೋಷಕ್ಕೆ ಕೂಡ ಮಿತಿಯೇ ಇರಲಿಲ್ಲ. ಶ್ರೀಕೃಷ್ಣನ ಸುದರ್ಶನ ಚಕ್ರದಿಂದ ಮೊದಲು ಕೊಲ್ಲಲ್ಪಟ್ಟವನು ರಾಜ ಶ್ರೀಗಲ್. ಈತ ಪದ್ಮಾವತ್ ಸಾಮ್ರಾಜ್ಯದ ಕರ್ವೀರ್ ನಗರದ ರಾಜ. ಇವನು ತನ್ನ ಆಳ್ವಿಕೆ ಅವಧಿಯನ್ನ ಕೇವಲ ಹಿಂಸಾಚಾರಕ್ಕಾಗಿ ಮೀಸಲಾಗಿಟ್ಟಿದ್ದಂತೆ. ಯಾವ ಮನೆಯ ಹೆಣ್ಣಾದರೂ, ಆಸ್ತಿಯಾದರೂ ಅಥವಾ ಭೂಮಿಯಾದರೂ ಅವನು ಬಯಸಿದಾಕ್ಷಣ ಪಡೆದುಕೊಳ್ಳಲು ತನ್ನನ್ನು ತೊಡಗಿಸಿಕೊಳ್ತಾ ಇದ್ದಂತೆ. ಪರಶುರಾಮನು ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ನೀಡಿದ ಅಂತ ಒಂದು ಪ್ರತೀತಿ ಇದೆ. ಪರಶುರಾಮನು ಮೊದಲು ವರುಣದೇವನಿಂದ ಈ ಚಕ್ರವನ್ನು ಪಡೆದಿದ್ದ. ವರುಣದೇವನು ಈ ಚಕ್ರವನ್ನು ಅಗ್ನಿದೇವನಿಂದನೂ, ಅಗ್ನಿದೇವನು ಭಗವಾನ್ ವಿಷ್ಣುವಿನಿಂದ ಪಡೆದುಕೊಂಡಿದ್ದ. ಸುದರ್ಶನ ಚಕ್ರವನ್ನು ಭಗವಾನ್ ಶಂಕರನಿಂದ ರಚಿಸಲಾದ ಆಯುಧ ಅಂತ ಹೇಳಲಾಗುತ್ತೆ. ಪ್ರಾಚೀನ ಮತ್ತು ಅಧಿಕೃತ ಗ್ರಂಥಗಳ ಪ್ರಕಾರ ಇದನ್ನ ಭಗವಾನ್ ಶಂಕರನು ನಿರ್ಮಾಣ ಮಾಡಿದ್ನಂತೆ. ನಿರ್ಮಾಣದ ನಂತರ ಶಿವನು ಅದನ್ನು ಶ್ರೀ ವಿಷ್ಣುವಿಗೆ ಹಸ್ತಾಂತರಗೊಳಿಸಿದ. ಅಗತ್ಯವಿದ್ದಾಗ ಶ್ರೀ ವಿಷ್ಣು ಅದನ್ನು ಪಾರ್ವತಿ ದೇವಿಗೆ ಒದಗಿಸಿದ್ದಂತೆ. ತಾಯಿ ಪಾರ್ವತಿ ದೇವಿ ಅದನ್ನು ಪರಶುರಾಮನಿಗೆ ಕೊಟ್ಟಳು ಮತ್ತು ಶ್ರೀಕೃಷ್ಣ ಪರಶುರಾಮನಿಂದ ಈ ಸುದರ್ಶನ ಚಕ್ರವನ್ನು ಪಡೆದುಕೊಂಡ ಅಂತ ಒಂದು ಪ್ರತೀತಿ ಇದೆ. ವಿಷ್ಣುವಿನ ಪ್ರತಿ ಚಿತ್ರ ಮತ್ತು ವಿಗ್ರಹಗಳಲ್ಲಿ ಅವನು ಸುದರ್ಶನ ಚಕ್ರವನ್ನು ಹೊಂದಿರುವುದನ್ನು ನಾವು ನೋಡಬಹುದು. ಈ ಸುದರ್ಶನ ಚಕ್ರವನ್ನ ಭಗವಾನ್ ಶಂಕರನು ವಿಷ್ಣುವಿಗೆ ಲೋಕ ಕಲ್ಯಾಣಕ್ಕಾಗಿ ನೀಡಿದ್ನಂತೆ. ಈ ನಿಟ್ಟಿನಲ್ಲಿ ಶಿವಪುರಾಣದ ಕೋಟಿ ರುದ್ರ ಸಂಹಿತೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕತೆ ಕೂಡ ಇದೆ. ಒಮ್ಮೆ ರಾಕ್ಷಸರ ಕ್ರೌರ್ಯ ಹೆಚ್ಚಾದಾಗ ದೇವತೆಗಳೆಲ್ಲ ಶ್ರೀಹರಿ ವಿಷ್ಣುವಿನ ಬಳಿಗೆ ಬರ್ತಾರೆ. ನಂತರ ವಿಷ್ಣು ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನು ಕ್ರಮಬದ್ಧವಾಗಿ ಪೂಜೆ ಮಾಡ್ತಾನಂತೆ. ಶಿವನನ್ನ ಸಾವಿರಾರು ನಾಮಗಳಿಂದ ಸ್ತುತಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಶಿವನ ಪ್ರತಿ ಹೆಸರನ್ನು ನೆನೆದಾಗ ಒಂದೊಂದು ಕಮಲ ಶಿವನಿಗೆ ಅರ್ಪಿಸಲಾಗಿತ್ತಂತೆ. ಆಗ ಭಗವಾನ್ ಶಂಕರನು ವಿಷ್ಣುವನ್ನು ಪರೀಕ್ಷಿಸಲು ತಂದ 1000 ಕಮಲಗಳಲ್ಲಿ ಒಂದು ಕಮಲವನ್ನು ಅಡಗಿಸಿಡ್ತಾನೆ. ಶಿವನ ಪೂಜೆಯಲ್ಲಿ ಮಗ್ನನಾಗಿದ್ದ ವಿಷ್ಣುವಿಗೆ ಇದು ತಿಳಿದಿರೋದಿಲ್ಲ. ಒಂದು ಹೂ ಕಡಿಮೆಯಾದ ನಂತರ ವಿಷ್ಣು ಅದನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಆ ಹೂವು ಅವನಿಗೆ ಸಿಗೋದಿಲ್ಲ. ವಿಷ್ಣುವನ್ನು ಕಮಲನಯನ ಅಂತ ಕೂಡ ಕರೀತಾರೆ. ಆಗ ವಿಷ್ಣು ಆ ಹೂವನ್ನು ಪೂರೈಸಲು ತನ್ನ ಒಂದು ಕಣ್ಣನ್ನು ತೆಗೆದು ಶಿವನಿಗೆ ಅರ್ಪಣೆ ಮಾಡ್ತಾನೆ. ಹೀಗಾಗಿ ಶಿವನಿಗೆ ಮುಕ್ಕಣ್ಣ ಅಂತ ಕೂಡ ಕರೀತಾರೆ. ಭಗವಾನ್ ಶಂಕರನು ವಿಷ್ಣುವಿನ ಭಕ್ತಿಯನ್ನು ನೋಡಿ ಬಹಳ ಸಂತೋಷಪಟ್ಟು ಮತ್ತು ಶ್ರೀಹರಿಯ ಮುಂದೆ ಪ್ರತ್ಯಕ್ಷನಾಗಿ ವರವನ್ನು ಕೇಳಲಿಕ್ಕೆ ಹೇಳ್ತಾನೆ. ಆಗ ವಿಷ್ಣು ರಾಕ್ಷಸರನ್ನು ನಾಶ ಮಾಡಲು ಅಜಯ ಅಸ್ತ್ರದ ವರವನ್ನು ಕೇಳಿದಾಗ ಭಗವಾನ್ ಶಂಕರನು ತನ್ನ ಸುದರ್ಶನ ಚಕ್ರವನ್ನು ವಿಷ್ಣುವಿಗೆ ನೀಡ್ತಾನೆ. ವಿಷ್ಣು ಆ ಚಕ್ರದಿಂದ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ದೇವತೆಗಳು ರಾಕ್ಷಸರಿಂದ ಮುಕ್ತರಾಗ್ತಾರೆ ಮತ್ತು ಸುದರ್ಶನ ಚಕ್ರವು ಅವನ ರೂಪದೊಂದಿಗೆ ಶಾಶ್ವತ ಸಂಬಂಧವನ್ನು ಹೊಂದುತ್ತೆ ಅಂತ ಒಂದು ಪ್ರತೀತಿ ಇದೆ. ಸ್ನೇಹಿತರೆ, ಸುದರ್ಶನ ಚಕ್ರದ ಬಗ್ಗೆ ಈ ಮಾಹಿತಿ ನಿಮಗೆ ಅರ್ಥವಾಯಿತು ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ನಲ್ಲಿ ಮೊದಲೇ ಮಾಡಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಥೆಗಳ ಜೊತೆಗೆ ಮತ್ತೆ ಸಿಗ್ತೀನಂತೆ. ನಿಮ್ಮ ಮನೋಜ್ ಶಾಸ್ತ್ರಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ.
ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.